ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ಕನ್ನಡ ಸಿನಿಮಾ ರಂಗದ ಜನಪ್ರಿಯ ನಟಿ ಸಂಜನಾ ಗಲ್ರಾನಿಯವರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸಂಜನಾ ಅವರ ವೈಯಕ್ತಿಕ ಜೀವನವು ಯಾವಾಗಲೂ ಸುದ್ದಿಯಲ್ಲೇ ಇರುತ್ತೆ. ವಿಶೇಷವಾಗಿ ಅವರ ಮದುವೆ ವಿವಾದ ಮತ್ತು ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಘಟನೆ. ಈ ವಿಡಿಯೋದಲ್ಲಿ ನಾವು ಸಂಜನಾ ಅವರ ವೃತ್ತಿ ಜೀವನ, ಅವರ ಜೀವನದಲ್ಲಿ ನಡೆದ ಪ್ರಮುಖ ತಿರುವುಗಳು ಮತ್ತು ಮದುವೆಯ ಸುತ್ತಲಿನ ವಿವಾದಗಳು ಹಾಗೂ ಅವರು ಸನಾತನ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಿದ್ದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಬಹುಭಾಷಾ ನಟಿ ಸಂಜನಾ ಗಲ್ರಾನಿಯವರ ಜೀವನವು ಒಂದು ದಶಕಕ್ಕೂ ಹೆಚ್ಚು ಕಾಲದ ಸಿನಿಮಾ ವೃತ್ತಿ ಜೀವನ, ವೈಯಕ್ತಿಕ ಜೀವನದ ಮಹತ್ವದ ತಿರುವುಗಳು ಮತ್ತು ಹಲವಾರು ವಿವಾದಗಳಿಂದ ಕೂಡಿದೆ. ಇವರ ಯಶಸ್ವಿ ಸಿನಿಮಾ ರಂಗದ ಪಯಣವು ತೆಲುಗು, ತಮಿಳು, ಕನ್ನಡ ಮತ್ತು ಮಲಯಾಳಂ ಸಿನಿಮಾಗಳನ್ನು ಒಳಗೊಂಡಿದೆ. ಇದು ಇವರನ್ನ ದಕ್ಷಿಣ ಭಾರತದಾದ್ಯಂತ ಗುರುತಿಸುವಂತೆ ಮಾಡಿದೆ. ಆದರೂ ಇವರ ವೈಯಕ್ತಿಕ ಜೀವನದ ಬಗ್ಗೆ ಎಲ್ಲೂ ವಿಷಯವನ್ನ ಹಂಚಿಕೊಳ್ಳದ ಕಾರಣ ಇವರ ವೈವಾಹಿಕ ಜೀವನದ ಬಗ್ಗೆ ಮತ್ತು ಇಸ್ಲಾಂಗೆ ಮತಾಂತರಗೊಂಡ ವಿಷಯ ಮಾದಕ ವಸ್ತುಗಳ ಪ್ರಕರಣದಲ್ಲಿ ಸಿಲುಕಿಕೊಂಡಾಗ ಬೆಳಕಿಗೆ ಬಂದಿತ್ತು. ಈ ಪ್ರಕರಣವು ಇವರ ಸಿನಿಮಾ ಜೀವನ ಮತ್ತು ಸಾರ್ವಜನಿಕ ಇಮೇಜ್ ಮೇಲೆ ಅಗಾಧವಾದ ಪರಿಣಾಮ ಬೀರ್ತು. ಸಂಜನಾ ಅವರ ಸಿನಿಮಾ ಜೀವನವು ಮಾಡೆಲಿಂಗ್ ಲೋಕದ ಮೂಲಕ ಆರಂಭವಾಯಿತು. ಇವರು ಕಾಲೇಜು ದಿನಗಳಿಂದಲೇ ಮಾಡೆಲಿಂಗ್ನಲ್ಲಿ ಆಕ್ಟಿವ್ ಆಗಿದ್ರು. ಇದು ಇವರಿಗೆ ಸಿನಿಮಾ ಲೋಕಕ್ಕೆ ಕಾಲಿಡೋದಕ್ಕೆ ಒಂದು ವೇದಿಕೆಯನ್ನ ಒದಗಿಸಿತು. ಇವರು 2005ರಲ್ಲಿ ತೆಲುಗು ಸಿನಿಮಾದಲ್ಲಿ ನಟಿಸಿ, ನಂತರ ತಮಿಳು ಭಾಷೆಯ ಸಿನಿಮಾಗಳಲ್ಲಿ ನಟಿಸಿ 2006ರಲ್ಲಿ ಗಂಡ ಹೆಂಡತಿ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು. ಇವರು ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿದ್ರು. ಇವರ ಬಹುಭಾಷಾ ವೃತ್ತಿ ಜೀವನವು ಇವರನ್ನ ಒಂದು ಭಾಷೆಗೆ ಸೀಮಿತಗೊಳಿಸದೆ ದಕ್ಷಿಣ ಭಾರತದಾದ್ಯಂತ ಜನಪ್ರಿಯ ನಟಿಯನ್ನಾಗಿ ಮಾಡಿತು. ಇವರ ಸಿನಿಮಾ ಜೀವನವು ಒಂದು ದಶಕಕ್ಕೂ ಹೆಚ್ಚು ಕಾಲ ಆಕ್ಟಿವ್ ಆಗಿತ್ತು. ನಂತರದ ವಿವಾದಗಳ ಪರಿಣಾಮವಾಗಿ ಇವರು ಸಿನಿಮಾ ಜೀವನದಿಂದ ದೂರ ಉಳಿದ್ರು. ಇದು ಇವರ ಯಶಸ್ವಿ ವೃತ್ತಿ ಜೀವನದ ತೀವ್ರ ಇಳಿಕೆಯನ್ನ ತೋರಿಸುತ್ತೆ. ಕಾನೂನುಬದ್ಧವಾಗಿ ತಾನು ನಿರಪರಾಧಿ ಎಂದು ಸಾಬೀತಾದ ನಂತರವೂ ಸಿನಿಮಾ ರಂಗದಲ್ಲಿ ಇವರಿಗೆ ಸರಿಯಾದ ಮಾನ್ಯತೆ ಸಿಕ್ಕಿಲ್ಲ ಎಂದು ಸಂಜನಾ ಅವರು ಬಹಿರಂಗಪಡಿಸಿದ್ದಾರೆ. ಇನ್ನು ಸಂಜನಾ ಅವರ ವೈಯಕ್ತಿಕ ಜೀವನವು ಅವರ ಸಿನಿಮಾ ಜೀವನದಷ್ಟೇ ಸಾರ್ವಜನಿಕವಾಗಿ ಸುದ್ದಿಯಲ್ಲಿದೆ. ವಿಶೇಷವಾಗಿ ಅವರ ಮದುವೆ ಮತ್ತು ಧಾರ್ಮಿಕ ಮತಾಂತರದ ವಿಷಯದಲ್ಲಿ ನಟಿ ಸಂಜನಾ ತಮ್ಮ ವೈವಾಹಿಕ ಜೀವನವನ್ನ ಗೌಪ್ಯವಾಗಿ ಇಟ್ಟಿದ್ರು. 2020ರ ಲಾಕ್ಡೌನ್ ಸಮಯದಲ್ಲಿ ಇವರು ವೈದ್ಯರಾದ ಅಜೀಜ್ ಪಾಷಾ ಅವರನ್ನ ಮದುವೆಯಾಗಿದ್ರು. ಈ ಮದುವೆಯ ಸುದ್ದಿ ಮಾದಕ ವಸ್ತುಗಳ ಪ್ರಕರಣದಲ್ಲಿ ಬಂಧಿತರಾದಾಗ ಜನಸಾಮಾನ್ಯರಿಗೆ ಗೊತ್ತಾಯಿತು. ಇದು ಮಾಧ್ಯಮ ಮತ್ತು ಸಾರ್ವಜನಿಕರಲ್ಲಿ ಭಾರಿ ಚರ್ಚೆಗೆ ಕಾರಣವಾಯಿತು. ಈ ಘಟನೆಯ ನಂತರ ಸ್ವತಃ ಸಂಜನಾ ಅವರು ತಾವು ಮದುವೆಯಾಗಿರೋದನ್ನ ದೃಢಪಡಿಸಿದ್ರು. ಸಂಜನಾ ಅವರು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಿರುವ ವಿಷಯವು ಮಾದಕ ವಸ್ತುಗಳ ಪ್ರಕರಣದ ಸಮಯದಲ್ಲಿ ಬಹಿರಂಗವಾಯಿತು. ಬೆಂಗಳೂರಿನ ಟ್ಯಾರಿನ್ ರಸ್ತೆಯ ಮದ್ರಾಸಾನ ಮೌಲಾನಾ ಜೈನುಲಾಬ್ದೀನ್ ಅವರು ಸಂಜನಾ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಿರುವುದು 100ಕ್ಕೆ 100 ಸತ್ಯ ಎಂದು ಹೇಳಿದರು. ಅವರು ಇಸ್ಲಾಂ ಧರ್ಮವನ್ನು ಇಷ್ಟಪಟ್ಟು ಸ್ವೀಕರಿಸಿದ್ದಾರೆ ಎಂದು ಸಂಜನಾ ತಿಳಿಸಿದ್ದರು ಮತ್ತು ಇದು ಅವರಿಗೆ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಿ ಹೊಸ ಜೀವನವನ್ನು ಆರಂಭಿಸಲು ಸಹಾಯಕವಾಗಲಿದೆ ಎಂದು ಮೌಲಾನಾ ಹೇಳಿದರು. ಇನ್ನು ಇದಕ್ಕೆ ವಿರುದ್ಧವಾಗಿ ವಕೀಲ ಅಮೃತೇಶ್ ಅವರು ಅದೇ ಮೌಲ್ವಿ ವಿರುದ್ಧ ದೂರನ್ನ ದಾಖಲಿಸಿ ಸಂಜನಾ ಅವರನ್ನ ಬಲವಂತವಾಗಿ ಹಿಂದೂ ಧರ್ಮದಿಂದ ಇಸ್ಲಾಂಗೆ ಮತಾಂತರಿಸಲಾಗಿದೆ ಎಂದು ಆರೋಪಿಸಿದ್ರು. ಈ ದೂರನ್ನ ಆಧರಿಸಿ ಕಾನೂನು ಕ್ರಮ ಕೈಗೊಳ್ಳುವ ಸಾಧ್ಯತೆಗಳು ಮಾಧ್ಯಮಗಳಲ್ಲಿ ವರದಿಯಾಗಿದ್ವು. ಈ ಎರಡೂ ಕತೆಗಳು ಮತಾಂತರದ ವಿಷಯವು ಹೇಗೆ ಒಂದು ವೈಯಕ್ತಿಕ ವಿಷಯವಾಗಿ ಉಳಿಯದೆ ಸಾರ್ವಜನಿಕ ಚರ್ಚೆ ಮತ್ತು ಕಾನೂನು ವಿವಾದಗಳಿಗೆ ಕಾರಣವಾಗುತ್ತೆ ಎಂಬುದನ್ನು ತೋರಿಸುತ್ತೆ. ಇಬ್ಬರು ಸಾರ್ವಜನಿಕ ವ್ಯಕ್ತಿಗಳು ಈ ಘಟನೆಯ ಬಗ್ಗೆ ವಿಭಿನ್ನ ದೃಷ್ಟಿಕೋನಗಳನ್ನು ನೀಡಿದ್ರೂ ಸಾರ್ವಜನಿಕರ ದೃಷ್ಟಿಯಲ್ಲಿ ಸಂಜನಾ ಅವರ ವೈಯಕ್ತಿಕ ಆಯ್ಕೆಗಳ ಬಗ್ಗೆ ಗೊಂದಲ ಸೃಷ್ಟಿಯಾಯಿತು. ಮದುವೆ ಮತ್ತು ಮತಾಂತರದ ಈ ಘಟನೆಗಳು ಮಾದಕ ವಸ್ತುಗಳ ವಿವಾದದೊಂದಿಗೆ ಸೇರಿ ಸಂಜನಾ ಅವರ ವೈಯಕ್ತಿಕ ಜೀವನದ ಮೇಲೆ ತೀವ್ರ ಗಮನ ಸೆಳೆಯಿತು. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಸಂಜನಾ ಅವರು ತಮ್ಮ ಜೀವನವನ್ನು ಸಿನಿಮಾ ಮತ್ತು ವಿವಾದಗಳಿಂದ ದೂರ ಇಟ್ಟು ಕುಟುಂಬದ ಕಡೆಗೆ ಬದಲಾಯಿಸಿದರೆ 2022ರಲ್ಲಿ ತಮ್ಮ ಮೊದಲ ಮಗುವಿಗೆ ಜನ್ಮ ನೀಡಿದ್ರು. ಇನ್ನು ಇತ್ತೀಚೆಗೆ ಮೇ 19, 2025ರಂದು ತಮ್ಮ 2ನೇ ಮಗುವಿಗೆ ಜನ್ಮ ನೀಡಿದರು. ಸಂಜನಾ ಅವರ ಸಾರ್ವಜನಿಕ ಬದುಕು ಹಲವಾರು ವಿವಾದಗಳಿಂದ ಕೂಡಿತ್ತು. ಈ ವಿವಾದಗಳು ಅವರ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಿದ್ವು. ಸಂಜನಾ ಅವರ ವೃತ್ತಿ ಜೀವನವನ್ನ ತೀವ್ರವಾಗಿ
ಶಾಶ್ವತವಾಗಿ ಬದಲಿಸಿದ ಪ್ರಮುಖ ವಿವಾದವೆಂದರೆ 2020 ಸೆಪ್ಟೆಂಬರ್ 8ರಂದು ಬೆಂಗಳೂರಿನ ಕೇಂದ್ರ ಅಪರಾಧ ವಿಭಾಗ ಅಂದರೆ ಸಿಸಿಬಿ ಪೊಲೀಸರು ಇವರನ್ನ ಮಾದಕ ವಸ್ತು ಸಂಬಂಧಿತ ಪ್ರಕರಣದಲ್ಲಿ ಬಂಧಿಸಿದ್ರು. ಇವರ ಬಂಧನವು ಇವರ ಆಪ್ತರಾದ ರಾಹುಲ್ ಶೆಟ್ಟಿ ಮತ್ತು ಪೃಥ್ವಿ ಶೆಟ್ಟಿ ಅವರ ಹೇಳಿಕೆಗಳ ಆಧಾರದ ಮೇಲೆ ನಡೆದಿತ್ತು. ಪೊಲೀಸರು ಇವರ ಮನೆಯ ಮೇಲೆ ದಾಳಿ ನಡೆಸಿ 3 ಮೊಬೈಲ್ ಫೋನ್ಗಳು, 1 ಲ್ಯಾಪ್ಟಾಪ್ ಮತ್ತು ಹಾರ್ಡ್ ಡಿಸ್ಕ್ ಅನ್ನು ವಶಪಡಿಸಿಕೊಂಡ್ರು. ನ್ಯಾಯಾಲಯವು ಸಿಸಿಬಿಗೆ ಇವರನ್ನ 5 ದಿನಗಳ ಕಾಲ ವಶಕ್ಕೆ ನೀಡಿತು. ಆದರೂ ಪೊಲೀಸರು 8 ದಿನಗಳ ಕಾಲ ವಶಕ್ಕೆ ಕೇಳಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಬಂದ ಕೆಲವು ವರದಿಗಳು ವಿವಾದಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದ್ವು. ಆಗಸ್ಟ್ 2021ರಲ್ಲಿ ಕನ್ನಡಪ್ರಭ ಸುದ್ದಿ ಮಾಧ್ಯಮವು ರಾಗಿಣಿ ಮತ್ತು ಸಂಜನಾ ಅವರ ಮಾದಕ ವಸ್ತುಗಳ ಸೇವನೆಯು ವರದಿಯಲ್ಲಿ ದೃಢಪಟ್ಟಿದೆ ಎಂದು ವರದಿ ಮಾಡಿತ್ತು. ಆದರೆ ಸಂಜನಾ ಅವರು ತಮ್ಮ ವಿರುದ್ಧದ ಎಲ್ಲಾ ಪರೀಕ್ಷೆಗಳು ನೆಗೆಟಿವ್ ಆಗಿದೆ ಎಂದು ಸಾರ್ವಜನಿಕವಾಗಿ ಹೇಳಿಕೊಂಡರು. ಈ 2 ವಿಭಿನ್ನ ಹೇಳಿಕೆಗಳು ಮಾಧ್ಯಮದ ವರದಿಗಳು ಮತ್ತು ಕಾನೂನು ಪ್ರಕ್ರಿಯೆಯ ನಡುವಿನ ವ್ಯತ್ಯಾಸವನ್ನ ತೋರಿಸುತ್ತೆ. ಈ ವಿವಾದಕ್ಕೆ ಒಂದು ಪ್ರಮುಖ ತಿರುವು ಸಿಕ್ಕಿದ್ದು ಕರ್ನಾಟಕ ಹೈಕೋರ್ಟ್ ಈ ಪ್ರಕರಣವನ್ನ ರದ್ದುಗೊಳಿಸಿದಾಗ ಮಾದಕ ವಸ್ತುಗಳ ಪ್ರಕರಣದ ಹೊರತಾಗಿಯೂ ಸಂಜನಾ ಅವರು ಇತರ ವಿವಾದಗಳಲ್ಲಿಯೂ ಕೂಡ ಸಿಲುಕಿಕೊಂಡಿದ್ದರು. ಸಂಜನಾ ತಮ್ಮ ಆಪ್ತ ಸ್ನೇಹಿತರಾದ ರಾಹುಲ್ ಮತ್ತು ಇನ್ನಿಬ್ಬರ ವಿರುದ್ಧ ವಂಚನೆ ದೂರು ದಾಖಲಿಸಿದ್ರು. ರಾಹುಲ್ ಗೋವಾ ಮತ್ತು ಕೊಲಂಬೋದಲ್ಲಿ ಕ್ಯಾಸಿನೋಗಳಲ್ಲಿ ಹಣ ಹೂಡಿಕೆ ಮಾಡಿದರೆ ಹೆಚ್ಚಿನ ಲಾಭ ಗಳಿಸಬಹುದು ಎಂದು ಆಮಿಷ ಒಡ್ಡಿ ಸಂಜನಾ ಅವರಿಂದ ಹಣ ಪಡೆದು ವಂಚಿಸಿದ್ದರು. ಈ ಪ್ರಕರಣದಲ್ಲಿ ಅಪರಾಧಿಗೆ 61 ಲಕ್ಷ ರೂಪಾಯಿ ದಂಡ ಮತ್ತು 6 ತಿಂಗಳ ಜೈಲು ಶಿಕ್ಷೆಯನ್ನ ವಿಧಿಸಲಾಯಿತು. ಇನ್ನು ಪಂಚತಾರ ಹೋಟೆಲ್ನಲ್ಲಿ ನಡೆದ ಪಾರ್ಟಿಯಲ್ಲಿ ಸಂಜನಾ ಮತ್ತು ನಿರ್ಮಾಪಕಿ ವಂದನಾ ಜೈನ್ ನಡುವೆ ಗಲಾಟೆ ನಡೆದಿತ್ತು. ಈ ಸಂದರ್ಭದಲ್ಲಿ ಸಂಜನಾ ಅವರು ವಂದನಾ ಮೇಲೆ ವಿಸ್ಕಿ ಗ್ಲಾಸ್ ಎಸೆದು ರಾದ್ದಾಂತ ಮಾಡಿದ್ದರು ಎಂದು ಆರೋಪಿಸಲಾಗಿತ್ತು. ಈ ಘಟನೆಗೆ ಸಂಬಂಧಿಸಿದಂತೆ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಸದ್ಯ ಸಂಜನಾ ಅವರು ಈ ಎಲ್ಲ ವಿವಾದಗಳಿಂದ ದೂರ ಸರಿದು ಕುಟುಂಬದ ಕಡೆಗೆ ಸಮಯ ಕೊಟ್ಟಿದ್ದಾರೆ. ತಮ್ಮ ಪತಿ ಅಜೀಜ್ ಪಾಷಾ ಮತ್ತು ಮಕ್ಕಳೊಂದಿಗೆ ಸುಂದರ ಸಮಯವನ್ನ ಕಳೀತಾ ಇದ್ದಾರೆ ಎಂದು ವರದಿಗಳು ತಿಳಿಸಿವೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸಂಜನಾ ಅವರು ದರ್ಶನ್ ಅವರ ಪರವಾಗಿ ಮಾತನಾಡಿದ್ರು. ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ದರ್ಶನ್ ಅವರ ಬಗ್ಗೆ ಸಾಕಷ್ಟು ನೆಗೆಟಿವ್ ಸುದ್ದಿಗಳು ಹರಿದಾಡ್ತಾ ಇದ್ದಂತಹ ಸಮಯದಲ್ಲಿ ಸಂಜನಾ ಅವರು ದರ್ಶನ್ ಅವರ ಪರವಾಗಿ ನಿಂತು ಮಾತನಾಡಿದರು. ಇನ್ನು ಸಂಜನಾ ಅವರು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡ ನಂತರ ಮೆಕ್ಕಾ ಯಾತ್ರೆಯನ್ನು ಕೂಡ ಕೈಗೊಂಡ್ರು. ಈ ಸಂದರ್ಭದಲ್ಲಿ ಅಲ್ಲಿನ ಕೆಲವು ಫೋಟೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು. ಅದಕ್ಕೂ ಕೂಡ ಸಾಕಷ್ಟು ವಿವಾದವನ್ನ ಎದುರಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನೆಗೆಟಿವ್ ಕಾಮೆಂಟ್ಗಳು ಕೂಡ ಬಂದವು. ಇಷ್ಟೆಲ್ಲ ವಿವಾದಗಳಿದ್ರೂ ಕೂಡ ಸಂಜನಾ ಅವರು ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಹೆಸರನ್ನ ಮಾಡಿದ್ದಾರೆ. ತಮ್ಮ ಅದ್ಭುತ ನಟನೆಯಿಂದ ಒಳ್ಳೆಯ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸಂಜನಾ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.